ಎಲ್ಲ ಗೃಹಲಕ್ಷ್ಮಿಯರಿಗೆ 6,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಒಂದು ಬಂಪರ್ ಗುಡ್ ನ್ಯೂಸ್ ಬಂದಿದ್ರೆ, ಇನ್ನೊಂದು ಕಡೆಗೆ ಮನೆ ಮನೆಗೆ ಭೇಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೌದು, ಪರಿಶೀಲನೆ ಈಗ ಶುರುವಾಗ್ತಾ ಇದೆ. ಈ 8 ದಾಖಲೆಗಳು ನೀವು ರೆಡಿ ಇಟ್ಕೋಬೇಕಾಗುತ್ತೆ ವೀಕ್ಷಕರೇ. ಹೌದು, ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಗೃಹ ಜ್ಯೋತಿ ಯೋಜನೆ, ಪಂಚ ಗ್ಯಾರಂಟಿ ಫಲಾನುಭವಿಗಳು ಕೂಡ ನೀವಾಗಿದ್ರೆ ಈ ಚಿಕ್ಕ ತಪ್ಪು ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಅನ್ನಭಾಗ್ಯ ಅಕ್ಕಿನೂ ಸಿಗಲ್ಲ, ಸರ್ಕಾರದ ಯೋಜನೆಗಳ ಲಾಭ ಕೂಡ ಸಿಗೋದಿಲ್ಲ. ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ ಅಧಿಕೃತವಾಗಿ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇನ್ನು ಅರ್ಜಿ ಫಾರಂ ಯಾವ ತರ ನೀವು ತುಂಬಬೇಕು ಅದನ್ನು ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇವೆ. ಸೊ ನೀವು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಿಮ್ಮ ಮನೆಗೆ ಒಟ್ಟು 2 ಪ್ರಕಾರದಲ್ಲಿ ಅಧಿಕಾರಿಗಳು ಬರ್ತಾರೆ. ಒಂದು SIR ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಮನೆಗೆ ಬರ್ತಾರೆ, ಇನ್ನೊಂದು ಕಡೆಗೆ ಗ್ಯಾರಂಟಿ ಯೋಜನೆಗಳ ಪರಿಶೀಲನೆ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಬರ್ತಾರೆ. ಸೊ ಯಾವೆಲ್ಲ ದಾಖಲೆಗಳು ನೀವು ಇಟ್ಕೋಬೇಕು. ಇನ್ನು ರೇಷನ್ ಕಾರ್ಡ್ ಇದ್ದವರು, BPL ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಕೂಡ ಇದೆ. ಇತ್ತ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಕಡೆಗೆ ಗುಡ್ ನ್ಯೂಸ್ ಇರುವಂತದ್ದು. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನು ಈ ಒಂದು ಕಡೆಗೆ ಪೆಟ್ರೋಲ್ ಬೈಕ್ ಗಳನ್ನ ಬ್ಯಾನ್ ಮಾಡಲಾಗ್ತಾ ಇದೆ. ಹೌದು, ಪೆಟ್ರೋಲ್ ವಾಹನಗಳನ್ನ ನಿಷೇಧ ಮಾಡ್ತಾರಾ? ಇದನ್ನು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ, ಅದನ್ನು ಕೂಡ ನೋಡೋಣ. ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅಥವಾ ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಈ ಒಂದು ಗುಡ್ ನ್ಯೂಸ್ಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಬಹುದು. ನಿಮಗೆ ಗೃಹಲಕ್ಷ್ಮಿ ಯೋಜನೆದು 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ನೋಡಿ, ಈಗ ಕೆಲವರಿಗೆ 30ನೇ ಕಂತು ಹಣ ಜಮೆ ಆಗಿದ್ದಿಲ್ಲಲ್ಲ, ಅವರಿಗೂ ಕೂಡ ಜಮೆ ಆಗ್ತಾ ಇದೆ. ಇನ್ನು 31, 32 ಒಟ್ಟು 30, 31, 32 ಅಂದ್ರೆ ಇಲ್ಲಿ 3 ಕಂತು 6,000 ರೂಪಾಯಿ ಹಣ ಈಗ ಜಮೆ ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಒಂದು ಕಡೆಗೆ ಗ್ಯಾರಂಟಿ ಯೋಜನೆ ಪರಿಶೀಲನೆ ಸರ್ಕಾರ ಪರಿಷ್ಕರಣೆ ಮಾಡ್ತಿರ್ಬೋದು, ಆದ್ರೆ ಬಾಕಿ ಕಂತು ಹಣ ಹೋಲ್ಡ್ ಮಾಡಲ್ಲ. ಅಂದ್ರೆ ಬಾಕಿ ಕಂತು ಹಣ ಏನು ಬಿಡುಗಡೆ ಮಾಡಬೇಕಿದೆ ಅದು ಅದ್ರ ಪಾಡಿಗೆ ಆಗ್ತಾ ಇರುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಹಣ ಜಮೆ ಆಗೋದು ಆಗ್ತಾ ಇರುತ್ತೆ, ಇತ್ತ ಸರ್ಕಾರ ಪರಿಶೀಲನೆ ಮಾಡೋದು, ಅನರ್ಹರನ್ನ ಯೋಜನೆಯಿಂದ ತೆಗೆದು ಹಾಕೋದು ಕೆಲಸ ಕೂಡ ಮಾಡ್ತಾ ಇದೆ. ನೋಡಿ ವೀಕ್ಷಕರೇ, ಕರ್ನಾಟಕದವರಿಗೆ ಮಾತ್ರ ಗ್ಯಾರಂಟಿ ಸೌಲಭ್ಯ ಕೊಡ್ತೀವಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಅಂದ್ರೆ ನಮ್ಮ ರಾಜ್ಯದ ಮತದಾರರಿಗೆ ಮಾತ್ರ ಹಣ ಕೊಡ್ತೀವಿ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಯಾವುದೇ ಗ್ಯಾರಂಟಿಗಳು ನಿಲ್ಲೋದಿಲ್ಲ, ಅನರ್ಹರನ್ನ ಮಾತ್ರ ತೆಗೆದು ಹಾಕ್ತಿವಿ, ಅರ್ಹರಿಗೆ ತೊಂದರೆ ಆಗೋದಿಲ್ಲ ಅಂತಾನು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಗುಡ್ ನ್ಯೂಸ್ ಕೂಡ ನೀವು ವಿಡಿಯೋಗೆ ಲೈಕ್ ಕೂಡ ಮಾಡಬಹುದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಬಾಕಿ ಕಂತು ಹಣ ಯಾವಾಗ ಜಮೆ ಆಗುತ್ತೆ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಕೆಲವರಿಗೆ 30ನೇ ಕಂತು ಹಣ ಜಮೆ ಆಗಿದೆ, ಕೆಲವರಿಗೆ 31ನೇ ಕಂತು ಹಣ ಕೂಡ ಜಮೆ ಆಗಿರಬಹುದು. ಆದ್ರೆ ಸರ್ಕಾರದಿಂದ ಅಧಿಕೃತವಾಗಿ ಅಪ್ಡೇಟ್ ಇನ್ನೂ ಬಂದಿಲ್ಲ. ನೋಡಿ, 60,000 ರೂಪಾಯಿವರೆಗೂ ಇಲ್ಲಿವರೆಗೂ ಹಣವನ್ನ ಹಾಕಲಾಗಿದೆ ಅಂತ ಒಂದು ಅಪ್ಡೇಟ್ ಇಲ್ಲಿ ಮೊದಲೇ ಬಂದಿದೆ. ಅಂದ್ರೆ ಒಟ್ಟು 30 ಕಂತು ಅಂದ್ರೆ 60,000 ರೂಪಾಯಿ ಹಣ ಆಗುತ್ತೆ. ಆದ್ರೆ ಇಲ್ಲಿ ಕೊನೆಯದಾಗಿ ಸರ್ಕಾರ ಮಾರ್ಚ್ ತಿಂಗಳಲ್ಲಿ ಹಣ ಹಾಕಿದ್ದು ಏಪ್ರಿಲ್, ಮೇ ಮತ್ತು ಜೂನ್ ಈ 3 ತಿಂಗಳದ್ದು ಹಣ ಸರ್ಕಾರ ಕೊಡೋದು ಬಾಕಿ ಇದೆ ಅಂತ ಗೃಹಲಕ್ಷ್ಮಿಯವರು ಕೂಡ ಮೊನ್ನೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ಒಟ್ಟು 3 ಕಂತು 4 ಕಂತು ಬಾಕಿ ಇದೆ, ಇನ್ನು ಹಣ ಬಂದಿಲ್ಲ ಅಂತ. ಸೊ ನಿಮಗೆ ಎಷ್ಟು ಕಂತು ಹಣ ಬರೋದು ಬಾಕಿ ಇದೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕಮೆಂಟ್ ಮಾಡಬಹುದು ವೀಕ್ಷಕರೇ. ನೋಡಿ, ಇಲ್ಲಿ ಒಟ್ಟು 3 ಕಂತು ಬಾಕಿ ಇದೆ ಅಂತ ಲೆಕ್ಕ ಹಿಡಿದ್ರು ಕೂಡ ಕೆಲವೊಮ್ಮೆ 1 ತಿಂಗಳು ಹಣ ಬಂದಿಲ್ಲ. ಅಂದ್ರೆ ಉದಾಹರಣೆಗೆ ಯಾರಿಗೆಲ್ಲ ಜೂನ್ ತಿಂಗಳಲ್ಲಿ ಹಣ ಬಂದಿಲ್ಲ ಅಂತವರಿಗೆ ಜುಲೈ ತಿಂಗಳಲ್ಲಿ 2 ಬಾರಿ ಹಣವನ್ನ ಜಮೆ ಮಾಡಬಹುದು. ಅಂದ್ರೆ ನಾವು ಹೋದ ಬಾರಿ DBT ಆಪ್ ಕೂಡ ನಾವು ನಿಮಗೆ ತೋರಿಸಿದ್ವಿ, ಯಾವ ತರ ಗೃಹಲಕ್ಷ್ಮಿ ಹಣ 1 ತಿಂಗಳು 2 ತಿಂಗಳು ವಿಳಂಬವಾಗಿ 2 ಬಾರಿ 3 ಬಾರಿ ಒಟ್ಟಿಗೆ ಜಮೆ ಆಗಿದೆ. ಅಂದ್ರೆ 2,000 ರೂಪಾಯಿ 2,000 ರೂಪಾಯಿ ಹಾಗೆ 2-3 ದಿನ ಬಿಟ್ಟು ಮತ್ತೆ 2,000 ಬರೋದು, ಮತ್ತೆ 1 ವಾರ ಬಿಟ್ಟು ಮತ್ತೆ 2,000 ಬರೋದು, ಈ ತರ ಬಾಕಿ ಕೂಡ ಕ್ಲಿಯರ್ ಮಾಡಲಾಗಿದೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಕೂಡ ಇದೆ, ಒಂದು ಕಡೆಗೆ ಪರಿಶೀಲನೆ ಕೂಡ ಆಗ್ತಾ ಇದೆ, ಪರಿಷ್ಕರಣೆ ಕೂಡ ಆಗ್ತಾ ಇದೆ. ನೋಡಿ, ಅನುಮಾನಾಸ್ಪದ ಅಕೌಂಟ್ಗಳಿಗೆ ಸರ್ಕಾರ ಹಣ ಹಾಕೋದನ್ನ ತಡೆಯಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕೆಲವರು ಮೃತಪಟ್ಟಿದ್ರೆ ಅಂತವರಿಗೆ ಹಣ ಹಾಕೋದು ಸರ್ಕಾರ ನಿಲ್ಲಿಸ್ತಾ ಇದೆ. ಎರಡನೇದಾಗಿ ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಹಾಗೂ ಇಲ್ಲಿ GST ತೆರಿಗೆ ಪಾವತಿದಾರರನ್ನು ಕೂಡ ಗುರುತಿಸಲಾಗಿದೆ. ಅಂತವರ ಅಕೌಂಟ್ ಕೂಡ ಸರ್ಕಾರ ಹಣ ಹಾಕೋದನ್ನ ನಿಲ್ಲಿಸಿದೆ. ಕೆಳದ 1-2 ತಿಂಗಳಿಂದ ಇಂಥವರಿಗೆ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ಇದು ಕೂಡ ನಿಮಗೆ ಗೊತ್ತಿರಲಿ. ಒಟ್ಟು 4 ಲಕ್ಷ ಗೃಹಲಕ್ಷ್ಮಿಯರ ಹೆಸರನ್ನ ತೆಗೆದು ಹಾಕಲಾಗಿದೆ ವೀಕ್ಷಕರೇ. ಇತ್ತ ನೋಡಿ, ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ SIR ಕೂಡ ಇಂಪಾರ್ಟೆಂಟ್. ಇನ್ನು ದಾಖಲೆ ಪರಿಶೀಲನೆಗೆ ಅಧಿಕಾರಿಗಳಿಗೂ ಮನೆ ಬಂದಾಗ ಈ ಎಲ್ಲ ದಾಖಲೆಗಳು ತೋರಿಸೋದು ಕೂಡ ಕಡ್ಡಾಯ. ಇಲ್ಲ ಅಂದ್ರೆ ನಿಮಗೆ ಗ್ಯಾರಂಟಿ ಹಣ ಬರಲ್ಲ. ಇತ್ತ SIR ಅಲ್ಲೂ ಕೂಡ ನೀವು ಭಾಗಿಯಾಗಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿ ಯೋಜನೆಗಳ ಲಾಭ ಕೂಡ ಸಿಗಲ್ಲ. ನೋಡಿ ವೀಕ್ಷಕರೇ, ಇವತ್ತು ನಾವು ನಿಮಗೆ ಎರಡೂ ಕೂಡ ಅಪ್ಡೇಟ್ ಕೊಡ್ತಾ ಇದ್ದೇವೆ. ಮೊದಲಿಗೆ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ
ಗೃಹ ಜ್ಯೋತಿ ಯೋಜನೆಯಿಂದ ಪರಿಶೀಲನೆ ಶುರುವಾಗ್ತಾ ಇದೆ. ಅಂದ್ರೆ ಎಸ್ಕಾಂ, ಬೆಸ್ಕಾಂ ಸೇರಿದಂತೆ ಎಲ್ಲಾ ನಿಗಮಗಳು ಕೂಡ ಸಿಬ್ಬಂದಿಗಳು ಮನೆ ಮನೆ ಪರಿಶೀಲನೆ ಈಗ ಶುರು ಮಾಡ್ತಾ ಇದ್ದಾರೆ. ಅಂದ್ರೆ ವಿವಿಧ ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಏನಿರ್ತಾರೆ ನೋಡಿ, ಗ್ರಾಹಕರ ಮನೆಗೆ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಏನು 200 ಯೂನಿಟ್ ಫ್ರೀ ವಿದ್ಯುತ್ ನೀವು ಪಡ್ಕೋತಾ ಇದ್ದೀರಾ ಈಗ ಪ್ರತಿ ಮನೆಗೆ, ಅಂತವರ ಮನೆಗೆ ಸಿಬ್ಬಂದಿಗಳು ಬರ್ತಾರೆ. ನೋಡಿ ವೀಕ್ಷಕರೇ, ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸ್ತಾರೆ. ಈ ವೇಳೆ ಅವರು ಮಾಹಿತಿ ಸಂಗ್ರಹಿಸ್ತಾರೆ. ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸ್ತಾರೆ. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಸಿಬ್ಬಂದಿಗಳು ಬಂದು ಅರ್ಜಿ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡ್ತಾರೆ. ಒಂದು ಘೋಷಣಾ ಪತ್ರ ಕೂಡ ನಿಮ್ಮ ಕೈಗೆ ಕೊಡಬಹುದು ಅಥವಾ ಆಪ್ ನಲ್ಲಿ ಮತ್ತು ಘೋಷಣಾ ಪತ್ರದ ಮೂಲಕ ಅರ್ಜಿ ಭರ್ತಿಯನ್ನ ಮಾಡ್ತಾರೆ. ಇಲ್ಲಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಯಾವೆಲ್ಲ ದಾಖಲೆಗಳನ್ನ ರೆಡಿ ಇಡಬೇಕು, ಸಿಬ್ಬಂದಿಗಳು ಕೇಳಿದಾಗ ಯಾವೆಲ್ಲ ದಾಖಲೆಗಳು ನೀವು ಕೊಡಬೇಕಾಗುತ್ತೆ. ಮೊದಲಿಗೆ ಹೇಳ್ಬೇಕಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಅಂತೂ ನಿಮ್ಮ ಹತ್ರ ಇರಬೇಕು ಕಡ್ಡಾಯ. ಇನ್ನು ನಿಮ್ದು ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರದ ಫೋಟೋ, ಅಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಒಂದು ತೆಗೆದಿಟ್ಕೊಳ್ಳಿ ಇದ್ರೆ. ಇನ್ನು ಎರಡನೇದಾಗಿ ಗುರುತಿನ ಚೀಟಿ, ಅಂದ್ರೆ ಮೂರನೇದು ಗುರುತಿನ ಚೀಟಿ ಇಂಪಾರ್ಟೆಂಟ್, ಅಂದ್ರೆ ವೋಟರ್ ಐಡಿ ಅಂತ ನಾವು ಕರೀತಾರ, ಅದು ಇಂಪಾರ್ಟೆಂಟ್. ಇನ್ನು ಪ್ಯಾನ್ ಕಾರ್ಡ್ ಕೂಡ ಇರಬೇಕು. ಬಾಡಿಗೆ ಒಪ್ಪಂದದ ಪತ್ರಗಳು, ಒಂದು ವೇಳೆ ನೀವೇನಾದ್ರೂ ಬಾಡಿಗೆ ಮನೇಲಿ ಇದ್ರೆ ಒಂದು ಅಗ್ರಿಮೆಂಟ್ ಇರುತ್ತಲ್ಲ, ಲೀಸ್ ಅಗ್ರಿಮೆಂಟ್ ಆಗಿರ್ಬೋದು, ರೆಂಟಲ್ ಅಗ್ರಿಮೆಂಟ್, ಅದನ್ನ ತೆಗೆದಿಟ್ಕೊಳ್ಳಿ, ಅಂದ್ರೆ ಅದು ಕೂಡ ಬೇಕಾಗುತ್ತೆ. ಇನ್ನು ರೇಷನ್ ಕಾರ್ಡ್ ಕೂಡ ಕಡ್ಡಾಯ ಮಾಡಬಹುದು. ಇತ್ತ ಜಾತಿ ಪ್ರಮಾಣ ಪತ್ರ ಕೂಡ ಇಲ್ಲಿ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದು ಕಡ್ಡಾಯ ಹೌದು ಅಲ್ವೋ ಅಂತ ಇನ್ನೂ ಕೂಡ ಅಧಿಕೃತವಾಗಿ ಬರೋದು ಬಾಕಿ ಇದೆ. ಸದ್ಯಕ್ಕೆ ಕಡ್ಡಾಯ ಅಲ್ಲ ಅಂತ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಇವೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಫಲಾನುಭವಿಗಳು ದಾಖಲೆ ರೆಡಿ ಇಟ್ಕೋಬೇಕು. ಇತ್ತ SIR ಕೂಡ ಪ್ರಾರಂಭವಾಗ್ತಾ ಇದೆಯಲ್ಲ, SIR ಅಲ್ಲೂ ಕೂಡ ಅಕ್ರಮ ಮತದಾರರಿಗೆ ಕಡಿವಾಣ ಹಾಕೋದಕ್ಕೆ SIR ಶುರುವಾಗಿದೆ ಕರ್ನಾಟಕದಲ್ಲಿ. ನೋಡಿ, 2 ಕಡೆ ವೋಟರ್ ಲಿಸ್ಟ್ ನಲ್ಲಿ ಹೆಸರಿದ್ರೆ ಕಾನೂನು ಕ್ರಮ ತಗೋತಾರೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಅಂದ್ರೆ ಕೆಲವರು ಡಬಲ್ ವೋಟಿಂಗ್ ಮಾಡ್ತಾರೆ ಅಂತ ಮೊದಲಿಂದಲೂ ಕೂಡ ಕೆಲವು ಆರೋಪಗಳು ಇರುವಂತದ್ದು. ಅಂತವರು ಯಾರಾದ್ರೂ ಪತ್ತೆ ಆದ್ರೂ ಕೂಡ ಇಲ್ಲಿ ದೊಡ್ಡ ಅವರಿಗೆ ಶಾಕ್ ಅಂತಾನೆ ಹೇಳ್ಬಹುದು. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಕರ್ನಾಟಕದಲ್ಲಿ SIR ಈಗ ಪ್ರಾರಂಭವಾಗಿದೆ. BLO ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಕೈಗೆ 2 ಅರ್ಜಿಗಳನ್ನ ಕೊಡ್ತಾರೆ. ಇನ್ನು ಹೋಗುವಾಗ ನಿಮ್ಮ ಮನೆ ಬಾಗಿಲಿಗೆ ಒಂದು ಸ್ಟಿಕರ್ ಅಂಟಿಸ್ತಾರೆ. ಅದನ್ನ ಕಿತ್ತಬಾರದು ನೀವು, ಅದು ಕೂಡ ಇಂಪಾರ್ಟೆಂಟ್. ಎದಕ್ಕಂದ್ರೆ ಒಂದು ನೇರಳೆ ಬಣ್ಣದ ಸ್ಟಿಕರ್ ಕೂಡ ಅಂಟಿಸ್ತಾರೆ. ಇತ್ತ ಮನೆ ಖಾಲಿ ಇದ್ರೆ ಅಥವಾ ಮನೇಲಿ ಯಾರಿಲ್ಲ ಅಂದ್ರೆ ಕೆಂಪು ಕಲರ್ ಸ್ಟಿಕರ್ ಕೂಡ ಮನೆ ಬಾಗಿಲಿಗೆ ಅಂಟಿಸ್ತಾರೆ. ಮತ್ತೆ ಇಲ್ಲಿ ಎನ್ಯುಮರೇಷನ್ ಅರ್ಜಿ ನಿಮ್ ಕೈಗೆ ಕೊಟ್ಟಾಗ ನೀವು ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಅಲ್ಲಿ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು. ಅಂದ್ರೆ ಯಾವುದೇ ರೀತಿ ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಮಾಡಬೇಡಿ. ದಯವಿಟ್ಟು ಚೆಕ್ ಮಾಡಿ, ಡಬಲ್ ಚೆಕ್ ಮಾಡಿ. 2 ಫಾರ್ಮ್ ಕೊಡ್ತಾರೆ. ಒಂದು ಫಾರ್ಮ್ ತುಂಬಿ ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ, ಸಹಿ ಹಾಕಿ. ಇನ್ನೊಂದು ಫಾರ್ಮ್ ತುಂಬಿ ನೀವು BLO ಅಧಿಕಾರಿಗಳಿಗೆ ವಾಪಸ್ ಕೊಡಬೇಕು. ಅಂದ್ರೆ ನೀವು ವಾಪಸ್ ಕೊಟ್ರೆ ಮಾತ್ರ ನಿಮ್ದು ಮತ ಉಳಿಯುತ್ತೆ, ಇಲ್ಲ ಅಂದ್ರೆ ನಿಮ್ದು ಮತ ಹೋಗ್ಬಿಡುತ್ತೆ. ಅಂದ್ರೆ ವೋಟಿಂಗ್ ಪವರ್ ನಿಮ್ದು ಹೋಗ್ಬಿಡುತ್ತೆ. ಒಂದು ವೇಳೆ ವೋಟಿಂಗ್ ಪವರ್ ಹೋತಂದ್ರೆ, ಮತದಾನದ ಹಕ್ಕು ಹೋತಪ್ಪ ಅಂದ್ರೆ ನಿಮಗೆ ಯಾವುದೇ ಸರ್ಕಾರಿ ಯೋಜನೆಗಳ ಲಾಭ ಸಿಗಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ, ಇತ್ತ ಮುಖ್ಯವಾಗಿ ಅನ್ನಭಾಗ್ಯ ಅಕ್ಕಿ ಸಿಗಲ್ಲ, ಪಿಂಚಣಿ ಹಣನೂ ಕೂಡ ಬರಲ್ಲ. ಇದು ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಅರ್ಜಿ ಯಾವ ತರ ತುಂಬಬೇಕು, ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಮೊದಲನೇ ಕಾಲಮ್ ಮೇಲ್ಗಡೆ ಫಸ್ಟ್ ಕಾಲಮ್ ಏನಿದೆ ನೋಡಿ, ಅದು ಆಟೋಮೆಟಿಕ್ ಆಗಿ ಫಿಲ್ ಆಗಿರುತ್ತೆ. ನಿಮ್ದು ಫೋಟೋ ಕೂಡ ಅಲ್ಲಿರುತ್ತೆ. ಅಲ್ಲಿ ನಿಮ್ದು ಹೊಸ ಫೋಟೋ ನೀವು ಪಕ್ಕದಲ್ಲಿ ಆಡ್ ಮಾಡಬೇಕು. ನಂತರ ನಿಮ್ದು ಡೇಟ್ ಆಫ್ ಬರ್ತ್, ಅಂದ್ರೆ ನಿಮ್ದು ಜನ್ಮ ದಿನಾಂಕ, ಆಧಾರ್ ಕಾರ್ಡ್ ನಂಬರು, ನಿಮ್ದು ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ತಂದೆಯವರ ಒಂದು ಹೆಸರು ಮತ್ತು ಅವರ ಒಂದು ವೋಟರ್ ಕಾರ್ಡ್ ನಂಬರು, ನಿಮ್ಮ ತಾಯಿ ಹೆಸರು, ವೋಟರ್ ಕಾರ್ಡ್ ನಂಬರು ಮತ್ತು ಸ್ಪೌಸ್ ನೇಮ್ ಮತ್ತು ಅವರದ್ದು ವೋಟರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಇನ್ನು ಎರಡನೇದಾಗಿ ಇಲ್ಲಿ 4 ಮತ್ತು 5 ಸೆಕ್ಷನ್ ಇದೆಯಲ್ಲ, ಅಲ್ಲಿ 2002ರ ಮತದಾರರ ಹೆಸರಲ್ಲಿದ್ರೆ ಅಲ್ಲೂ ಕೂಡ ನೀವು ಚೆಕ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು AC ನಂಬರು, ಪಾರ್ಟ್ ನಂಬರು, SR ನಂಬರ್, ಇದೆಲ್ಲ ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. BLO ಅಧಿಕಾರಿಗಳಿಗೆ ಒಂದು ಕೈಯಲ್ಲಿ ಅವರ ಹತ್ರ ಒಂದು ಲಿಸ್ಟ್ ಇರುತ್ತೆ, ಆದ್ರೂ ಅವರು ನಿಮಗೆ ಕಂಪ್ಲೀಟ್ ಆಗಿ ಇದರಲ್ಲಿ ಸಹಾಯ ಕೂಡ ಮಾಡ್ತಾರೆ. ಸೊ ಯಾರು ಕೂಡ ಇಲ್ಲಿ ಚಿಂತೆ ಮಾಡೋದು ಬೇಕಿಲ್ಲ. ಅದನ್ನ ಯಾವ ತರ ತುಂಬಬೇಕು ಎಲ್ಲ ನಿಮಗೆ ಡೀಟೇಲ್ ಆಗಿ ಅವರು ಮಾಹಿತಿ ಕೊಡ್ತಾರೆ. 2002ರ ಮತದಾರರಲ್ಲಿದ್ದ ಹೆಸರು, 2025ರಲ್ಲಿದ್ದ ಮತದಾರರ ಹೆಸರು, ಯಾವ ತರ ಅಪ್ಲೈ ಮಾಡಬೇಕು, ಯಾವ್ದು ಹೆಸರು ಹಾಕಬೇಕು, ಅದೆಲ್ಲ ಕೂಡ ಡೀಟೇಲ್ ಆಗಿ ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ನಂತರ ಸಿಗ್ನೇಚರ್ ಹಾಕಿ ನೀವು ಒಂದು ಫಾರ್ಮ್ ಅವ್ರಿಗೆ ಕೊಡಿ, ಒಂದು ಫಾರ್ಮ್ ನೀವು ಇಟ್ಕೊಳ್ಳಿ. ಸೊ ನಿಮ್ದು ಮತದಾನದ ಹಕ್ಕು ಕಂಪ್ಲೀಟ್ ಆಗುತ್ತೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್ ಅಂತ ನೀವು ಕೇಳಬಹುದು. ನೋಡಿ ವೀಕ್ಷಕರೇ, ಒಂದು ಕಡೆಗೆ ಅನ್ನ ಸುವಿಧಾ ಯೋಜನೆ ಏನಿದೆ ನೋಡಿ, ಈ ಒಂದು ಯೋಜನೆ ಪ್ರಕಾರ ನಿಮ್ಮ ಮನೆ ಬಾಗಿಲಿಗೆ ಪಡಿತರ ವ್ಯವಸ್ಥೆ ಕಲ್ಪಿಸುವ ಒಂದು ಯೋಜನೆ ಅಂತಾನೆ ಹೇಳ್ಬಹುದು. ಅಂದ್ರೆ ಮನೆ ಬಾಗಿಲಿಗೆ ಪಡಿತರ ಸಿಗುತ್ತೆ. 70-75 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಹಿರಿಯ ನಾಗರಿಕರಿಗೆ ಅಂದ್ರೆ 70-75 ವರ್ಷ ಮೇಲ್ಪಟ್ಟವರು ಈ ಒಂದು BPL ಕಾರ್ಡು, AY 2 ಕಾರ್ಡ್ಗೂ ಕೂಡ ಅನ್ನಭಾಗ್ಯ ಫಲಾನುಭವಿಗಳು ಮನೆ ಬಾಗಿಲಿಗೆ ಪಡಿತರ ಪಡ್ಕೋಬಹುದು. ಅಂದ್ರೆ ಅನ್ನ ಸುವಿಧಾ ಯೋಜನೆ ಮೂಲಕ ಒಮ್ಮೆ ಬಾರಿ ನಿಮ್ಮ ಹೆಸರು ನೋಂದಣಿ ನೀವು ಮಾಡಿಸ್ಕೋಬೇಕಾಗುತ್ತೆ. ಇನ್ನು ಎರಡನೇದಾಗಿ 14 ಲಕ್ಷ ಅನರ್ಹ BPL ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ. ಮತ್ತೆ ಹೊಸ BPL ಕಾರ್ಡ್ ಕೂಡ ವಿತರಣೆ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಯಾವ ತರ ಇದೆ ಅಂದ್ರೆ, ಹೊಸದಾಗಿ 3 ಕೋಟಿ ರೇಷನ್ ಕಾರ್ಡ್ ವಿತರಣೆಗೆ ಗುರಿ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಹೊಸದಾಗಿ ಯಾರಾದ್ರೂ ರೇಷನ್ ಕಾರ್ಡ್ಗೋಸ್ಕರ ಕಾಯ್ತಾ ಇದ್ರೆ
ಆದಷ್ಟು ಬೇಗ ನಿಮಗೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಒಟ್ಟು 14 ಲಕ್ಷ ಅನರ್ಹ BPL ಕಾರ್ಡುಗಳು ಕೂಡ ರದ್ದಾಗ್ತಾ ಇದ್ದಾವೆ, ಅಂದ್ರೆ ಬಂದ್ ಆಗ್ತಾ ಇದ್ದಾವೆ. ಅಂತವರಿಗೆ APL ಕಾರ್ಡ್ ಕೊಡಲಾಗುತ್ತೆ. ಅಂದ್ರೆ ಇವರು ಅನರ್ಹರು. ಯಾವ ತರ ಗೃಹಲಕ್ಷ್ಮಿ ಯೋಜನೆಯಿಂದ 4 ಲಕ್ಷ ಜನ ಔಟ್ ಆಗಿದ್ದಾರೆ. ಇನ್ನು ಇತ್ತ ಎರಡನೇದಾಗಿ ಪಿಂಚಣಿ ಯೋಜನೆ 16 ಲಕ್ಷ ಜನರು ಪಿಂಚಣಿ ಹಣ ಕೂಡ ಪಡ್ಕೊಳ್ಳೋದನ್ನ ಬಂದ್ ಆಗ್ತಾ ಇದೆ. ಯಾಕಂದ್ರೆ ಅನರ್ಹರು, ನಕಲಿ ದಾಖಲೆ ಸೃಷ್ಟಿ ಮಾಡಿದವರು, ವಯಸ್ಸಿನ ದೃಢೀಕರಣ ಕೊಡದೇ ಇದ್ದವರು, ಶ್ರೀಮಂತರು ಕೂಡ ಈ ಒಂದು ಯೋಜನೆ ಪಡ್ಕೋತಾ ಇದ್ರಲ್ಲ, ಅಂತವರನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಇತ್ತ 14 ಲಕ್ಷ ಅನರ್ಹ BPL ಕಾರ್ಡ್ ಗ್ರಾಹಕರು ಕೂಡ, ಅನ್ನಭಾಗ್ಯ ಫಲಾನುಭವಿಗಳು ಕೂಡ ಪತ್ತೆ ಹಚ್ಚಲಾಗಿದೆ. ಇನ್ನು ಮೂರನೇದಾಗಿ ಇಂದಿರಾ ಕಿಟ್ ವಿತರಣೆ ಯಾವಾಗ 5 kg ಅಕ್ಕಿ ಕೊಟ್ಟು 5 kg ಇಂದಿರಾ ಕಿಟ್ ಅನ್ನ ಕೊಡ್ತೀವಿ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಜುಲೈ ತಿಂಗಳಲ್ಲಿ ವಿತರಣೆ ಮಾಡ್ತಾರೋ ಇಲ್ವೋ ಮುಂದಿನ ಬರೋ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೇವೆ. ಯಾಕಂದ್ರೆ ಸರ್ಕಾರದ ಇನ್ನೂ ಕೂಡ ಅಧಿಕೃತವಾಗಿ ಅಪ್ಡೇಟ್ ಇನ್ನೂ ಬಂದಿಲ್ಲ ವೀಕ್ಷಕರೇ. ಇನ್ನು ಕೊನೆಯದಾಗಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅದರಲ್ಲೂ ಹೋಟೆಲ್ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಬೆಲೆಯಲ್ಲಿ ಮತ್ತೆ ಇಳಿಕೆ ಮಾಡಲಾಗಿದೆ. ಹೌದು, LPG ಗ್ಯಾಸ್ ಸಿಲಿಂಡರ್, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ 19 kg, ವಾಣಿಜ್ಯ ಬಳಕೆ ಸಿಲಿಂಡರ್ ಅದರದ್ದು ಬೆಲೆ 183 ರೂಪಾಯಿ ಇಳಿಕೆಯನ್ನ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿ ಏರಿಕೆನೂ ಇಲ್ಲ, ಇಳಿಕೆನೂ ಇಲ್ಲ. ಒಂದು ಸಮಾಧಾನಕರ ಸುದ್ದಿ ಅಂತಾನೆ ಹೇಳ್ಬಹುದು. ಇತ್ತ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯ ಯುದ್ಧ ಏನಿದೆ ನೋಡಿ, ಅಮೆರಿಕ ಇರಾನ್ ಯುದ್ಧ ಕಡಿಮೆ ಆಗಿದೆ ಮತ್ತು ಶಾಂತಿ ಒಪ್ಪಂದಕ್ಕೂ ಕೂಡ ಸಹಿ ಹಾಕಲಾಗಿದೆ. ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿದ್ದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಡುಗೆ ಅನಿಲ, ಅದರಲ್ಲೂ ಮುಖ್ಯವಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏನು ಏರಿಕೆ ಆಗಿತ್ತು ಅದನ್ನ ಇಳಿಕೆ ಮಾಡಲು ಮುಂದಾಗ್ತಾ ಇದೆ. ಮೊದಲ ಹಂತದಲ್ಲಿ 183 ರೂಪಾಯಿಷ್ಟು ಇಳಿಕೆ ಮಾಡಿದ್ದಾರೆ. ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗುತ್ತೆ. ಇನ್ನು ಮೊದಲಿನ ಇದ್ದ ಬೆಲೆಗೆ ಮತ್ತೆ ಬರಲಿದೆ ಅಂತಾನೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ, ಕಾದು ನೋಡಬೇಕು. ಇತ್ತ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಮತ್ತೆ ಇಳಿಕೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಈಗ ಗ್ಯಾಸ್ ಸಿಲಿಂಡರ್ ಬೆಲೆ 3113 ರೂಪಾಯಿ ಇದ್ದದ್ದು 2930 ರೂಪಾಯಿ ಆಗಿದೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ. ಇನ್ನು ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಬೆಲೆ ಯಥಾಸ್ಥಿತಿ ಇದೆ. ಅಂದ್ರೆ ಹೋದ ಬಾರಿ ಏನು ಬೆಲೆ ಇತ್ತು ನೋಡಿ 942 ರೂಪಾಯಿ, ಅದೇ ಕಂಟಿನ್ಯೂ ಇದೆ. ಇನ್ನು ದೆಹಲಿಯಲ್ಲಿ 2 ವರ್ಷದಲ್ಲಿ ಅಂದ್ರೆ 2028 ನಂತರ ಪೆಟ್ರೋಲ್ ವಾಹನಗಳನ್ನು ನಿಷೇಧ ಮಾಡ್ತಾ ಇದ್ದಾರಂತೆ. ಎಲೆಕ್ಟ್ರಿಕ್ ವಾಹನ ಖರೀದಿ ಮಾಡೋದಕ್ಕೆ ಸಬ್ಸಿಡಿ ಕೊಡೋದಾಗಿ ಘೋಷಣೆ ಮಾಡಲಾಗಿದೆ. ಅಂದ್ರೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ತುಂಬಾ ಆಗಿದೆ, ಎಲ್ಲ ಒಂದು ಪರಿಸರ ಹಾಳಾಗಿ ಹೋಗ್ತಾ ಇದೆ, ಹದಗೆಟ್ಟು ಹೋಗ್ತಾ ಇದೆ. ಸೊ ಇದನ್ನ ತಡಿಬೇಕು ಅಂತಾನೆ ಮೊದಲ ಹಂತದಲ್ಲಿ ಪೆಟ್ರೋಲ್ ವಾಹನಗಳಿಗೆ ನಿಷೇಧವನ್ನ ಹೇರಲು ದೆಹಲಿ ಸರ್ಕಾರ ಮುಂದಾಗಿದೆ. 2 ವರ್ಷದಲ್ಲಿ ಅಂದ್ರೆ 2028 ನಂತರ ದೆಹಲಿಯಲ್ಲಿ ಪೆಟ್ರೋಲ್ ವಾಹನಗಳು ಸಿಗಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ.